ಅತ್ತೆ ಸೊಸೆ ಇದ್ರು ಕುತ್ಕೊಂಡು ಏನ್ ಮಾಡ್ತಾ ಇದೀರ ಇಷ್ಟು ಬೇಗ? ನೋಡಮ್ಮ ಇವಳು ಇನ್ನೂ ಒಂದ್ ವಾರ ಹಬ್ಬ ಐತೆ, ಇವಾಗೆ ಕೂತವಳೆಲ್ಲ ರೆಡಿ ಮಾಡಕ್ಕೆ. ಇಷ್ಟು ಬೇಗ ಯಾರು ರೆಡಿ ಮಾಡ್ತಾರೆ? ಅದೇ ಅಂದ್ರೆ ಇದು ನಮ್ಮನೆ ಲಕ್ಷ್ಮಿ ಅಲ್ಲ, ಆರ್ಡರ್ ಬಂದಿತ್ತು ಅವ್ರ ಮನೆಗೆ ಲಕ್ಷ್ಮಿನ ರೆಡಿ ಮಾಡ್ಕೊಡ್ಬೇಕು ಅಂತ. ಆಲ್ರೆಡಿ ನಾವ್ ಅಲ್ಲಿ ರೆಡಿ ಮಾಡಿ ಅಲ್ಲಿ ಹೋಗಿ ಕೊಟ್ಟಿವಿ, ಜಸ್ಟ್ ಅವ್ರ ಕಳ್ಸ ಇಟ್ಕೊಳ್ಳೋದು ಅಷ್ಟೇ ಬಾಕಿ ಇರುತ್ತೆ. ಅಲ್ಲ ಯಾರು ಆತರ ರೆಡಿ ಮಾಡ್ಸ್ಕೊಂಡ್ ತಗೊಂಡೋಗ್ತಾರೆ ಇವಾಗ ಲಕ್ಷ್ಮಿನ? ಇವಾಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಇದೆಲ್ಲ ಟೈಮ್ ಸೇವ್ ಆಗುವಂತ ಮೆಥಡ್ಗಳತ್ತೆ. ಈಗ ತುಂಬಾ ಆರ್ಡರ್ಸ್ ಬಂದಿದೆ ನಮ್ಗೆ, ಅದಕ್ಕೆ ಬೇಗ ಬೇಗ ಮಾಡಿ ಇವಾಗ ಇದು ನನ್ನ ಈ ವರ್ಷದ ಫಸ್ಟ್ ಆರ್ಡರ್. ಇದನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಏನೇನ್ ಸರ್ವಿಸ್ ಕೊಡ್ತಾ ಇದೀನಿ ನಾನು? ಸರ್ವಿಸಸ್ ಬಂದು ಲೈಕ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ ಕಂಪ್ಲೀಟ್. ನಿಮ್ಗೆ ಯಾವ ತರ ಸ್ಟೈಲ್ ಬೇಕು 5 ಸ್ಟೈಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಆ 5 ಸ್ಟೈಲ್ಸ್ ಅಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಯಾವ ಸ್ಟೈಲ್ ಹೇಳಿದ್ರೆ ಅದನ್ನ ಡ್ರೇಪ್ ಮಾಡ್ಕೊಡ್ತೀವಿ. ನಿಮ್ ಮನೆಗೆ ಬಂದ್ ಕೊಡ್ಬೇಕಂದ್ರೆ ಆ ಸರ್ವಿಸಸ್ ಕೂಡ ಇದೆ. ಇಲ್ಲ ನಮ್ಗೆ ಮನೇಲಿ ಆಗೋದಿಲ್ಲ, ನೀವು ಇಲ್ಲೇ ರೆಡಿ ಮಾಡ್ಕೊಡಿ ಅಂದ್ರೆ ಇಲ್ಲೂ ರೆಡಿ ಮಾಡಿ ವಿತ್ ಸ್ಟ್ಯಾಂಡ್ ನಾವು ರೆಡಿ ಮಾಡಿ ಮನೆಗೆ ಕೊಡ್ತೀವಿ ಲಕ್ಷ್ಮಿನ. ಪ್ರೈಸಸ್ ಎಲ್ಲ ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್ ಕಳಿಸ್ತೀವಿ. ಇಷ್ಟೆಲ್ಲ ಇದೆ, ಇವಾಗ ಇದೆಲ್ಲ ಬಿಸ್ನೆಸ್ ಮಾಡ್ತಾರೆ, ಇದೆಲ್ಲ ಇತ್ತ ನಿಮ್ ಕಾಲದಲ್ಲಿ? ನಮ್ ಕಾಲದಲ್ಲಿ ಇದೆಲ್ಲ ಎಲ್ಲಿತ್ತೆ? ಸುಮ್ನೆ ಅಲ್ಲಿ ಕಳ್ಚ ಹಾಕಿ ಅದಕ್ಕೆ ಹೂವು ಹಾಕಿ ಪೂಜೆ ಮಾಡ್ತಾ ಇದ್ವಿ. ಇವಾಗೆಲ್ಲ ಈ ತರ ಬಂದ್ಬಿಟ್ಟೈತೆ. ನಮ್ ಕಾಲದಲ್ಲಿ ಎಲ್ಲಿತ್ತು? ಏನೆಲ್ಲ ಮಾಡ್ಕೊ ಹೋಗಿ ತುಂಡ ಹೈಕ್ಲ ಸಾವಸ 3 ಹೊತ್ತು ಉಪವಾಸ.